ಹಲೋ ಎಲ್ಲರೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನೋಡ್ತಿದ್ರೆ ನಮ್ಮ ಮ್ಯಾಕ್ಸ್ ಇವನು ಬಂದು ಸಂಜೆ ಈಗ ವಾಕಿಂಗ್ಗೋಸ್ಕರ ಕರ್ಕೊಬಂದಿದ್ದೀನಿ. ತುಂಬ ಜನ ಬಂದು ನಮಗೆ ಮೆಸೇಜ್ ಹಾಗೆ ಕಮೆಂಟ್ ಮಾಡ್ತಾ ಇರ್ತಾರೆ, ನಮ್ಮ ಡಾಗ್ ಹೇರ್ ಫಾಲ್ ಆಗ್ತಿದೆ, ಏನು ಮಾಡೋದು ಅಂಥೇಳಿ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡೋಣ ಅಂತ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾಕೆಂದರೆ ತುಂಬ ಜನ ಮೆಸೇಜ್ ಮಾಡ್ತಾ ಇರ್ತಾರೆ, ಸರ್ ನಮ್ಮ ಡಾಗ್ ಹೇರ್ ಬಂದು ಉದುರುತ್ತಾ ಇದೆ, ಏನು ಮಾಡೋದು, ಏನು ಪ್ರಾಬ್ಲಮ್ ಇದು ಅಂಥೇಳಿ. ಆ್ಯಕ್ಚುಲಿ ಏನಂತ ಹೇಳಿದ್ರೆ, ನೀವು ಯಾವುದೇ ಡಾಗರ್ ತೊಗೊಳ್ಳಿ, ಲಾಂಗ್ ಕೋಟ್ ಆದರೂ ತೊಗೊಳ್ಳಿ ಅಥವಾ ಈ ರೀತಿ ಲ್ಯಾಬ್ ಶಾರ್ಟ್ ಕೋಟ್ ಇರುತ್ತಲ್ಲ, ಇಂಥ ಡಾಗರು ತೊಗೊಳ್ಳಿ. ಏನಂತ ಹೇಳಿದ್ರೆ ಇದರಲ್ಲಿ ಡಬಲ್ ಕೋಟ್ ಇರುತ್ತೆ. ಡಬಲ್ ಕೋಟ್ ಅಂದರೆ ಕೆಲವೊಬ್ರು ಏನು ಅಂದ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಜರ್ಮನ್ ಶೆಫರ್ಡಲ್ಲೆಲ್ಲ ಡಬಲ್ ಕೋಟ್ ಅಂತ ಹೇಳ್ತಾರೆ. ಏನಂತ ತಿಳ್ಕೊಂಡಿದ್ದಾರೆ ಅಂದರೆ, ಕೆಲವೊಬ್ರು ಡಬಲ್ ಕೋಟ್ ಅಂತ ಹೇಳಿದ್ರೆ ಹೇರ್ ಉದ್ದ ಇರುತ್ತೆ ಅಂತ. ಸಿಂಗಲ್ ಕೋಟ್ ಅಂದರೆ ಈ ರೀತಿ ಶಾರ್ಟ್ ಇರುತ್ತೆ, ಡಬಲ್ ಕೋಟ್ ಅಂತ ಹೇಳಿದ್ರೆ ಸ್ವಲ್ಪ ಉದ್ದ ಇರುತ್ತೆ ಅಂತ ತಿಳ್ಕೊತಾರೆ. ಬಟ್ ಅದಲ್ಲ, ಓಕೆನಾ. ಡಬಲ್ ಕೋಟ್ ಅಂತ ಹೇಳಿದ್ರೆ ಈಗ ಇದನ್ನೇನು ನೋಡ್ತಿದ್ರೆ ಅಪ್ಪರ್ ಕೋಟ್ ಅಂತ ಹೇಳ್ತಾರೆ. ಮೇಲೆ ನೋಡೋದು ಅಪ್ಪರ್ ಕೋಟ್. ಹಾಗೆ ನಾವು ಒಳಗಡೆ ನೋಡಿದ್ರೆ ನಿಮಗೆ ಮತ್ತೊಂದು ಕೋಟ್ ಬರುತ್ತೆ, ಓಕೆನಾ. ಇದು ಬಂದು ಸಾಫ್ಟ್ ಆಗಿರುತ್ತೆ, ನಾನು ತುಂಬ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ, ಓಕೆನಾ. ಅದು ಬಂದು ಅಂಡರ್ ಕೋಟ್. ಇದೆರಡು ಕೋಟ್ ಇರೋದಕ್ಕೆ ಡಬಲ್ ಕೋಟ್ ಅಂತಾರೆ. ಮೇಲೊಂದು ಕೋಟ್ ಇರುತ್ತೆ, ಒಳಗೊಂದು ಕೋಟ್ ಇರುತ್ತೆ, ಅದಕ್ಕೆ ಡಬಲ್ ಕೋಟ್ ಅಂತಾರೆ. ಈ ಶೆಡ್ಡಿಂಗ್ ಸೀಸನ್ ಏನಿದೆ ಈ ಟೈಮಲ್ಲಿ ನೋಡ್ಬೋದು ನಮ್ಮ ಡಾಗ್ ಹೇರ್ ಕೂಡ ಯಾವ ರೀತಿ ಹೋಗ್ತದೆ ಅಂಥೇಳಿ. ನೋಡ್ತಿದ್ರೆ ಈ ಅಂಡರ್ ಕೋಟ್ ಏನಿದೆ ವೈಟ್ ಕಲರ್ ಆಗಿ ಸಾಫ್ಟ್ ಇರುತ್ತೆ. ಮೇಲೆ ಕೋಟ್ ಏನಿದೆ ಇದು ಬಂದು ರಫ್ ಆಗಿರುತ್ತೆ, ಓಕೆನಾ. ಆಯಿಲಿ ಕೋಟ್ ಆಗಿರುತ್ತೆ ಇದು ಲ್ಯಾಬಲ್ಲಿ. ಅಂಡರ್ ಕೋಟ್ ಬಂದು ಸಾಫ್ಟ್ ಕೋಟ್ ಆಗಿರುತ್ತೆ, ಓಕೆನಾ. ಇದು ಡಾಗ್ ಚಳಿಯಿಂದ ಎಲ್ಲ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡರ್ ಕೋಟ್ ಬಂದು. ಅಪ್ಪರ್ ಕೋಟ್ ಬಂದು ಡಾಗ್ ಧೂಳು ಮಣ್ಣು ಎಲ್ಲ ಮಾಡ್ಕೊತಾ ಇರುತ್ತಲ್ಲ, ಅದರಿಂದ ಎಲ್ಲ ರಕ್ಷಣೆ ಕೊಡೋದಕ್ಕೆ, ಮಳೆಯಿಂದ ಇರ್ಬೋದು, ಇದರಿಂದ ಎಲ್ಲ ರಕ್ಷಣೆ ಕೊಡೋಕ್ಕೆ ಅಪ್ಪರ್ ಕೋಟ್ ಹೆಲ್ಪ್ ಮಾಡುತ್ತೆ. ಸೊ ನೋಡ್ಬೋದು ಎಷ್ಟು ಹೇರ್ ಹೋಗ್ತಾಯಿದೆ ಅಂಥೇಳಿ, ಓಕೆನಾ. ಇದು ನಾರ್ಮಲ್ ಶೆಡ್ಡಿಂಗ್ ಸೀಸನ್ ಇರುತ್ತೆ. ಈ ಸೀಸನಲ್ಲಿ ಅಂಡರ್ ಕೋಟ್ ಏನಿದೆ ಇದು ಬಂದು ಕಂಪ್ಲೀಟಾಗಿ ಶೆಡ್ ಆಗುತ್ತೆ, ಅಂದರೆ ಉದುರೋಗುತ್ತೆ. ಈ ರೀತಿ ಹೇರ್ ಫಾಲ್ ಅಂತಿರಲ್ಲ, ಆ ರೀತಿ ಹೇರ್ ಫಾಲ್ ಆಗುತ್ತೆ, ಓಕೆನಾ. ಸೊ ಇದಕ್ಕೆ ಯಾವುದೋ ನೀವು ಮೆಡಿಷನ್ ಕೊಟ್ಟರೆ ಸರಿ ಆಗಲ್ಲ, ಓಕೆನಾ. ಏನಾದರೂ ಮೆಡಿಸನ್ ಇದ್ರೆ ಹೇಳಿ, ಟ್ಯಾಬ್ಲೆಟ್ ಇದ್ರೆ ಹೇಳಿ, ಸಿರಪ್ ಇದ್ರೆ ಹೇಳಿ ಅಂತಾರೆ. ನೀವೇನು ಕೊಟ್ಟರು ಇದು ಸರಿ ಆಗಲ್ಲ. ಯಾವ ರೀತಿ ಇದು ಅಂತ ಹೇಳಿದ್ರೆ ನೋಡಿ, ಈಗ ಮರದ ಎಲೆಗಳೆಲ್ಲ ಉದುರಿದೆ, ಒಣಗಿರೋಂಥದ್ದು ನೋಡ್ತೀರಾ. ಆದರೂ ಕೂಡ ಎಲೆಗಳಲ್ಲಿದೆ ಗ್ರೀನ್ ಕಲರು. ಸೊ ಗ್ರೀನ್ ಕಲರ್ ಆಗಿರೋಂಥ ಎಲೆಗಳು ಒಣಗಿ ನೆಕ್ಸ್ಟು ಈ ಕಲರ್ ಬರುತ್ತೆ, ನೋಡ್ಬೋದು. ಇಲ್ಲೇ ಗ್ರೀನ್ ಕಲರ್ ಇರುತ್ತೆ, ಅದು ಒಣಗಿ ಈ ಕಲರ್ ಬರುತ್ತೆ, ನೆಕ್ಸ್ಟು ಅದು ಉದುರಿ ಈ ರೀತಿ ಆಗುತ್ತೆ. ಈಗ ಎಲೆ ಉದುರಿ ಮತ್ತೆ ಅದರಲ್ಲಿ ಹೊಸ ಚಿಗುರು ಬಂದು ಮತ್ತೆ ಹೊಸ ಎಲೆ ಬರುತ್ತೆ. ಡಾಗ್ಸಲ್ಲೂ ಅಷ್ಟೇ ಸೇಮ್, ಓಕೆನಾ. ಅಂಡರ್ ಕೋಟ್ ಹೋಗುತ್ತೆ, ಓಕೆನಾ. ಶೆಡ್ಡಿಂಗ್ ಸೀಸನಲ್ಲಿ ಮತ್ತೆ ಹೇರ್ ಬಂದು ಗ್ರೋ ಆಗುತ್ತೆ ಒಳಗಿಂದ. ಸೊ ನೋಡ್ತಿರ್ಬೋದು, ನಿಮಗೆ ಕಾಣಿಸ್ತಿದೆಯಲ್ಲೋ ಗೊತ್ತಿಲ್ಲ, ಇಷ್ಟೊಂದು ಹೇರ್ ಹೋಗ್ತಾಯಿದೆ ಅಂಥೇಳಿ. ಇದು ಶೆಡ್ಡಿಂಗ್ ಅಂತ ಹೇಳ್ತಾರೆ. ಇದು ನಾರ್ಮಲ್. ನೀವು ಯಾವುದೋ ಡಾಗ್ ತೊಗೊಳ್ಳಿ, ಲ್ಯಾಬ್ ಆದರೂ ತೊಗೊಳ್ಳಿ, ರಾಟ್ವೀಲರ್ ಆದರೂ ತೊಗೊಳ್ಳಿ, ಡಾಬರ್ಮ್ಯಾನ್ ಆದರೂ ತೊಗೊಳ್ಳಿ, ಅಥವಾ ಜರ್ಮನ್ ಶೆಫರ್ಡ್ ಆದರೂ ತೊಗೊಳ್ಳಿ, ಗೋಲ್ಡನ್ ರಿಟ್ರೀವರ್ ಆದರೂ ಆಗಲಿ, ಯಾವ ಬ್ರೀಡ್ ಆದರೂ ಕೂಡ ಹೇರ್ ಫಾಲ್ ಅನ್ನೋದು ಕಾಮನ್. ಈಗ ಯಾವುದೋ ಒಂದು ಮೆಡಿಷನ್ ಹಾಕಿ ಸರಿಯಾಗಿಬಿಡುತ್ತೆ, ಯಾವುದೋ ಒಂದು ಟ್ಯಾಬ್ಲೆಟ್ ಹಾಕಿ, ಯಾವುದೋ ಒಂದು ಶ್ಯಾಂಪು ಹಾಕಿ ಸರಿಯಾಗುತ್ತೆ ಅಂತಾರೆ. ಅದೆಲ್ಲ ಅವ್ರ ಬ್ರ್ಯಾಂಡ್ಗಳು ಪ್ರಮೋಷನ್ ಮಾಡ್ಕೊಳ್ಳೋಕ್ಕೆ, ಅವ್ರು ಸೇಲ್ ಮಾಡ್ಕೊಳ್ಳೋಕೆ ಅಷ್ಟೇ, ಓಕೆನಾ. ಏನು ಹಾಕಿದ್ರು ಕೂಡ ಶೆಡ್ಡಿಂಗೆಲ್ಲ ಕಡಿಮೆ ಆಗೋಲ್ಲ. ಫಿಶ್ ಆಯಿಲ್ ಕೊಟ್ಟರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತಾರೆ. ಅದನ್ನು ಬೇಕಾದ್ರೆ ನೀವು ಟ್ರೈ ಮಾಡ್ಬೋದು, ಫಿಶ್ ಆಯಿಲು, ಓಕೆನಾ. ಅದರ ಲಿಂಕ್ ಇದ್ದರೆ ನಾನು ಹಾಕಿರ್ತೀನಿ, ಅದನ್ನು ತೊಗೊಂಡು ನೀವು ಕೊಡ್ಕೋಬೋದು. ಹಾಗೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಈಗ ಮನೆ ಒಳಗೆಲ್ಲ ಹೇರ್ ಉದುರುತ್ತೆ ಅಂತ ಹೇಳ್ತಾರೆ, ಅಂಥವ್ರು ಈ ರೀತಿ ಒಂದು ಫೋಮ್ ತೊಗೊಬಿಡಿ, ಓಕೆನಾ. ಇದ್ರ ಪ್ರಾಡಕ್ಟ್ ಲಿಂಕ್ನ ನಾನು ಟ್ಯಾಗ್ ಮಾಡಿರ್ತೀನಿ, ನೀವು ಅದ್ರ ಮೂಲಕ ಬೈ ಮಾಡ್ಬೋದು, ಓಕೆನಾ. ಕಡಿಮೆ ನೋಡಿ ನಾನು ಟ್ಯಾಗ್ ಮಾಡಿರ್ತೀನಿ, ಓಕೆನಾ. ನಾನೇನು ಯೂಸ್ ಮಾಡ್ತಿದ್ದೀನಿ ಇದನ್ನೇ ಸೇಮ್ ಪ್ರಾಡಕ್ಟ್ನ ಟ್ಯಾಗ್ ಮಾಡಿರ್ತೀನಿ. ಇದರಲ್ಲಿ 2 ಟೈಪ್ ಬರುತ್ತೆ ನಿಮಗೆ. ಒಂದು ಈ ರೀತಿ, ಓಕೆನಾ, ಡಿ ಶೆಡ್ಡಿಂಗ್. ಇದು ಶೆಡ್ಡಿಂಗ್ ಸೀಸನಲ್ಲಿ ಡಿ ಶೆಡ್ಡಿಂಗ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಈ ರೀತಿ ಪ್ರಾಡಕ್ಟ್ ನಾನು ಟ್ಯಾಗ್ ಮಾಡಿದ್ದೀನಿ, ಟ್ಯಾಗಿಂಗ್ ಆಪ್ಷನ್ ಇದೆ, ಈಗ ಟ್ಯಾಗ್ ಆಗಿರುತ್ತೆ ಪ್ರಾಡಕ್ಟ್, ನಿಮಗೆ ಅಲ್ಲಿ ಶೋ ಆಗ್ತಾ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಫ್ಲಿಪ್ಕಾರ್ಟ್ ಈ ರೀತಿ ಒಂದು ಇದರಲ್ಲಿ ತೊಗೋಬಹುದು, ಓಕೆನಾ. ಆರ್ಡ್ರ್ ಮಾಡಿದ್ರೆ ನಿಮ್ಮ ಮನೆಗೆ ಬರುತ್ತೆ. ಯಾವುದೋ ಪ್ರಾಡಕ್ಟ್ ಪ್ರಮೋಷನ್ ಅಲ್ಲ ಇದು, ನಾನು ಯೂಸ್ ಮಾಡ್ತಾ ಇರೋಂಥದ್ದು ನಿಮ್ಗೆ ತೋರಿಸ್ತಾ ಇರೋದು. ಈ ಒಂದು ಕೋಮ್ನ ತೊಗೊಂಡು ನೀವು ಈ ರೀತಿ ಬೆಳಗ್ಗೆ ಹಾಗೆ ಸಂಜೆ 2 ಟೈಮ್ ಈ ರೀತಿ ಕೋಮಿಂಗ್ ಮಾಡಿ. ಇದನ್ನು ಏನಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನೋಡಿ ನೀವು ಈ ರೀತಿ ಒಂದು 2 ಸಲ ಬಾಚಿದ್ರೆ ಕಂಪ್ಲೀಟಾಗಿ ಹೇರ್ ಬಂದು ಹೊರಗಡೆ ಬರುತ್ತೆ. ಇದನ್ನು ರಿಮೂವ್ ಮಾಡೋಕ್ಕೂ ಕೂಡ ಈಸಿ ಇರುತ್ತೆ ನೋಡಿ, ಇಷ್ಟೇ.
ಇದು ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಸಲ ಅಷ್ಟೇ ತೊಗೊಂಡಿದ್ದನ್ನು ತುಂಬ ವರ್ಷ ತನಕ ಬಾಳಿಕೆ ಬರ್ತದೆ. ಸೊ ನೋಡ್ಬೋದು, ಯಾವುದೋ ನೀವು ಪೆಟ್ ಗ್ರೂಮಿಂಗ್ ಸೆಂಟರ್ಗೆಲ್ಲ ಹೋಗಿ ದುಡ್ಡೆಲ್ಲ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಒಂದ್ಸಲ ಈ ರೀತಿ ಪ್ರಾಡಕ್ಟ್ ತಗೊಳ್ಳಿ. ಶೆಡ್ಡಿಂಗ್ ಸೀಸನ್ನಲ್ಲಿ ನೀವು 2 ಟೈಪ್ ಯೂಸ್ ಮಾಡ್ಬೋದು. ಓಕೆನಾ, ಈ ರೀತಿಯೂ ಯೂಸ್ ಮಾಡ್ಬೋದು, ಈಚೆ ಈ ರೀತಿ ಕೂಡ ಯೂಸ್ ಮಾಡ್ಬೋದು. ನೋಡ್ಬೋದು ಹೇರೆಲ್ಲ ಎಷ್ಟು ಹೋಗ್ತಾಯಿದೆ ಅಂಥೇಳಿ. ಶೆಡ್ಡಿಂಗ್ ಆಗ್ತಾಯಿದೆ ಇವನಿಗೆ, ಹಾಗಾಗಿ ಇಲ್ಲಿ ತಿಕ್ಕೊಂಬ ತೊಗೊಂಡು ನೀಟಾಗಿ ಬಾಚಿ ಡೆಡ್ ಹೇರೆಲ್ಲ ನೀಟಾಗಿ ಹೋಗುತ್ತೆ. ಅದಾದಮೇಲೆ ಚೆನ್ನಾಗಿ ಶಾಂಪಾಗಿ ಸ್ನಾನ ಮಾಡಿಸಿ. ಒಂದು ಸ್ವಲ್ಪ ದಿನ ಹೀಗೆ ಇರುತ್ತೆ ಶೆಡ್ಡಿಂಗು, ಒಂದು 15 ಡೇಸ್ ಇರುತ್ತೆ. ಅದಾದಮೇಲೆ ಎಲ್ಲ ಸ್ಟಾಪ್ ಆಗುತ್ತೆ. ನೋಡಿ, ಕುರಿ ರೀತಿ ಯಾವುದೋ ಗಿಡ ತಿಂತಿದ್ದಾನೆ ಸೊಪ್ಪೆಲ್ಲ. ಇನ್ನು ನಾಳೆ ಸ್ನಾನ ಮಾಡಿಸ್ಬೇಕು ಇವನಿಗೆ. ಸ್ನಾನ ಮಾಡ್ಸೋಕ್ಕಿಂತ ಮುಂಚೆ ಈ ರೀತಿ ನೀಟಾಗಿ ಗ್ರೂಮಿಂಗ್ ಮಾಡ್ಕೊಳ್ಳಿ. ತುಂಬ ಜನ ಅದು ಪ್ರಾಬ್ಲಮ್ ಅನ್ಕೋತಾರೆ, ಹೇರ್ ಉದುರೋಂಥದ್ದು ಮನೆ ಒಳಗೆಲ್ಲ ಬೀಳ್ತಿದೆ ಅಂಥೇಳಿ. ನೀವು ಡಾಕ್ಸ್ ಆಗ್ತಾಯಿದ್ದೀರ ಅಂತ ಹೇಳಿದ್ರೆ ಇದೆಲ್ಲ ಕಾಮನ್ ಪ್ರಾಬ್ಲಮ್. ಏನೇ ಮಾಡಿದ್ರೂ ಕೂಡ ನೀವು ಸ್ಟಾಪ್ ಮಾಡೋಕ್ಕಾಗಲ್ಲ. ಈ ರೀತಿ ಕೋಮಿಂಗ್ ಮಾಡ್ಕೋಬೇಕಷ್ಟೇ. ನೀಟಾಗಿ ಕೋಮ್ ಮಾಡಿಕೊಂಡ್ರೆ ಡೆಡ್ ಹೇರ್ ಏನಿರುತ್ತೆ ಅದೆಲ್ಲ ಇಲ್ಲೇ ಹೋಗುತ್ತೆ. ಹಾಗಾಗಿ ಮನೆ ಒಳಗೆ ಯಾವುದೇ ರೀತಿ ಹೇರ್ಸ್ ಬಂದು ಬೀಳಲ್ಲ. ನೋಡಿದ್ರಲ್ಲ, ಇಷ್ಟೇ ಸೊಲ್ಯೂಷನ್ ಇದಕ್ಕೆ. ಇದೊಂದು ಕೋಮ್ ತೊಗೊಂಡು ನೀಟಾಗಿ ಬಾಚ್ಕೊಳ್ಳಿ. ಶೆಡ್ಡಿಂಗ್ ಬ್ರಷ್ ಇದು, ಶೆಡ್ಡಿಂಗ್ ಟೈಮಲ್ಲಿ ಯೂಸ್ ಮಾಡಿ. ನಾರ್ಮಲ್ಗೆ ಬೇರೆ ರೀತಿ ಬ್ರಷ್ಗಳು ಬರುತ್ತೆ, ಅದನ್ನು ಟ್ಯಾಗ್ ಮಾಡಿರ್ತೀನಿ. ಶೆಡ್ಡಿಂಗ್ ಟೈಮ್ಗೆ ಈ ರೀತಿ ಬ್ರಷ್ ಯೂಸ್ ಮಾಡ್ಕೊಳ್ಳಿ. ಇನ್ನು ಹೋಗ್ತಾನೆ ಇದೆ. ಆಮೇಲೆ ಅವನಿಗೆ ನೀಟಾಗಿ ಕೋಮಿಂಗ್ ಮಾಡಬೇಕು. ಮತ್ತು ಸ್ನಾನ ಮಾಡಿಸಿದ್ಮೇಲೆ ಫಸ್ಟ್ ಈ ರೀತಿ ಕೋಮಿಂಗ್ ಮಾಡ್ಕೊಳ್ಳಿ ನೀಟಾಗಿ. ಅದಾದಮೇಲೆ ಒಂದು ಸಲ ನೀಟಾಗಿ ಶಾಂಪು ಎಲ್ಲ ಹಾಕಿ ಸ್ನಾನ ಮಾಡಿಸಿ. ನೀವು ಶೆಡ್ಡಿಂಗ್ ಮಾಡಿದಾಗ ಸುಮಾರು ಹೇರ್ ಹೋಗಿರುತ್ತೆ. ಮತ್ತು ನೀವು ಸ್ನಾನ ಮಾಡಿಸಿದ್ಮೇಲೆ ಸ್ನಾನ ಮಾಡಿಸೋಗ್ಲೂ ಕೂಡ ಸ್ವಲ್ಪ ಹೇರೆಲ್ಲ ಹೋಗುತ್ತೆ. ಮತ್ತು ಸ್ನಾನ ಮಾಡಿಸಾದ್ಮೇಲೆ ಮತ್ತೊಂದು ಸಲ ಈ ರೀತಿ ಕೋಮ್ ಮಾಡಿ. ಆಗ ಕಂಪ್ಲೀಟಾಗಿ ಡೆಡ್ ಹೇರ್ ಏನಿರುತ್ತೆ ಅದೆಲ್ಲ ಹೊರಗಡೆ ಬಂದುಬಿಡುತ್ತೆ. ಆಗ ನಿಮ್ಮ ಮನೆ ಒಳಗೆಲ್ಲ ಹೇರ್ ಒಂದು ಫಾಲ್ ಆಗೋಂಥ ಪ್ರಾಬ್ಲಮ್ ಇರಲ್ಲ. ನೋಡ್ಬೋದು ಇಲ್ಲಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದು ಇವತ್ತಿನ ವಿಡಿಯೋ. ನನಗೆ ತಿಳಿದಂಥ ಮಾಹಿತಿನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನನ್ನ ವೀಡಿಯೋನು ಕೆಲವೊಬ್ಬರು ತುಂಬ ಸಖತ್ತಾಗಿ ಎಡಿಟಿಂಗ್ ಮಾಡಿರ್ತಾರಲ್ಲ, ಆ ರೀತಿಯನ್ನು ಎಡಿಟಿಂಗ್ ಮಾಡಿ ವೀಡಿಯೋನ ತುಂಬ ಇಂಟ್ರೆಸ್ಟಿಂಗ್ ಇದಾಗಿ ತೋರಿಸಿಲ್ಲ. ಇನ್ಫಾರ್ಮೇಷನ್ ಅಷ್ಟೇ ಕೊಟ್ಟಿದ್ದೀನಿ. ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋನ ಏನು ಮಾಡ್ತಾಯಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ.